ವಯಸ್ಸಿಂದ ಅವ್ರು ಕಷ್ಟಪಟ್ಟು ಈ ಲೆವೆಲ್ಗೆ ಅವ್ರಮ್ಮ ಕಾರಣ ಆಗಿದ್ದಾರೆ. ಫಸ್ಟ್ ಖುಷಿ ಆಗ್ತಿದೆ ನನಗೆ, ಯಾಕಂದ್ರೆ ಇವನು 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರು ಕೆಲಸ ಮಾಡ್ತಿದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಏನ್ ಓದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವರು ಹೆಂಗ್ ಕೆಲಸ ಮಾಡಿ ಹೆಂಗ್ ಜೀವನ ಸಾಗಿಸ್ತಿದ್ದಾರೆ ಅದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಎಲ್ಲರೂ ಏನಂತ ಹೇಳ್ತಿದ್ದಾರೆ, ಓ ಸ್ವಿಗ್ಗಿ ಮಾಡೋಣ, ಝೊಮ್ಯಾಟೊ ಮಾಡೋಣ, ಡೆಲಿವರಿ ಬಾಯ್ ಮಾಡೋಣ. ಏನಂದೆ? ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಅನ್ವೇಷಣೆ ಚಾನಲ್ನ ಶಂಕರ್ ಬ್ರೋ ಗೊತ್ತಲ್ವಾ, ಅವ್ರದ್ದು ಬರ್ತ್ಡೇ ಇದೆ ಸ್ನೇಹಿತರೆ. ರೀಸೆಂಟಾಗಿ ಒಂದು 2 days ಬ್ಯಾಕು ಅದು ಅವ್ರದ್ದು ಮದುವೆ ಮ್ಯಾರೇಜ್ ಕೂಡ ಆಯಿತು. ಸೊ ಮ್ಯಾರೇಜ್ಗೆ ನಾನು ಹೋಗೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಹೋಗೋದಕ್ಕಾಗಲಿಲ್ಲ. ಸೊ ಆದ್ದರಿಂದ ಅವರು ಇವತ್ತು ಬರ್ತ್ಡೇ ಇದೆ ಸ್ನೇಹಿತರೆ. ಇವತ್ತು 25ನೇ ತಾರೀಕು ಮಾರ್ಚು ಅವ್ರದ್ದು ಬರ್ತ್ಡೇ ಇದೆ. ಸೊ ಬ್ರೋ, ನೀವು ಮದುವೆಗೂ ಬರಲಿಲ್ಲ, ಅಟ್ಲೀಸ್ಟ್ ಬರ್ತ್ಡೇಗಾದರೂ ಬರ್ತೀರಾ ಹಿಂಗೆ ಅಂತ ಅಂದರು. ಸೊ ಆಗಲಿ, ಏನೇ ಆಗಲಿ ಬರ್ತೀನಿ ಬ್ರೋ, ಮಿಸ್ ಮಾಡಲ್ಲ ಅಂತ ಹೇಳಿದೆ. ಸೊ ಆದ್ದರಿಂದ ಇವತ್ತು ಅವ್ರದ್ದು ಬರ್ತ್ಡೇ ಇದೆ, 25ನೇ ತಾರೀಕು ಮಾರ್ಚು. ಫಸ್ಟ್ ಆಫ್ ಆಲ್ ಅವ್ರಿಗೊಂದು ವಿಶ್ ಮಾಡಿಬಿಡೋಣ. ವಿಶ್ ಯು ಹ್ಯಾಪಿ ಬರ್ತ್ಡೇ ಶಂಕರ್ ಬ್ರೋ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮನ್ನ ಕಾಪಾಡಲಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನೀವ್ಯಾರಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ವಿಶ್ ಯು ಹ್ಯಾಪಿ ಬರ್ಡೇ ಬ್ರೋ. ಬ್ರೋ ನೀವು ಕೂತ್ಕೊಳ್ಳಿ ಬ್ರೋ, ಸರಿ ಆಗುತ್ತೆ. ಆಕ್ಚುಲಿ ಫಸ್ಟ್ ಖುಷಿ ಆಗ್ತಿದೆ ನನಗೆ, ಯಾಕಂದ್ರೆ ಇವನು 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇವನ್ ಎಫರ್ಟ್, ಜಿಜೆ ಬ್ರೋ ಸಪೋರ್ಟ್. ಸೊ ಇವರಿಬ್ರು ಮೇನ್ ಇದ್ರಲ್ಲಿ. ಸೊ ಇಬ್ರೇ ಇಲ್ಲ ಇವನ್ ಸಪೋರ್ಟ್, ಒಂದು ಎಫರ್ಟ್ ಇಂದಾನೆ ಅವ್ರು ಸಪೋರ್ಟ್ ಮಾಡೋದು. ಸೊ ಸ್ಟಾರ್ಟಿಂಗ್ ಅವ್ರ ಕಡೆಯಿಂದಾನೆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಕೈ ಮುಗಿರಿ, ಕೈ ಮುಗಿರಿ. ಮದ್ವೆ ಆಗಿರೋದು ಹೆಂಗ ಅನಿಸ್ತಾ ಐತೆ? ಆಕ್ಚುಲಿ ಇದು ವಿಡಿಯೋ ಯಾರು ನೋಡ್ತಿದ್ದಾರೆ, ನನ್ನ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಾಗಿರ್ಬೋದು, ಯಾರಾದ್ರೂ ಆಗಿರ್ಲಿ, ಎಲ್ಲರೂ ಏನಂತ ಹೇಳ್ತಿದ್ದಾರೆ, ಓ ಸ್ವಿಗ್ಗಿ ಮಾಡೋಣ, ಝೊಮ್ಯಾಟೊ ಮಾಡೋಣ, ಡೆಲಿವರಿ ಬಾಯ್ ಮಾಡೋಣ, ಅವನ್ನ ಮದ್ವೆ ಆಗ್ತಾ ಇದೆ ನೀನು, ನಿಂಗೇನು ಬೇರೆ ಯಾರು ಸಿಗಲ್ವಾ ಹಂಗೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅವ್ರಿಗೆಲ್ಲ ಇದೊಂದು ವಿಡಿಯೋ ಹೇಳ್ತಾ ಇದ್ದೀನಿ ನಾನು. ಅವನ್ ಕಷ್ಟ ಪಡ್ತಾ ಇರೋ ತರ ಬೇರೆ ಯಾರು ಕಷ್ಟ ಪಡ್ತಾ ಇಲ್ಲ. ನೀನು ಯಾಕೆ ಅವ್ರನ್ನ ಇದ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ. ಸೊ ಏನಂತ ಹೇಳ್ತೀನಂದ್ರೆ, ಅವ್ರು ಯಾವ ಕೆಲಸ ಮಾಡ್ತಿದಾರೆ ಇಂಪಾರ್ಟೆಂಟ್ ಅಲ್ಲ, ಏನ್ ಓದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವರು ಹೆಂಗ್ ಕೆಲಸ ಮಾಡಿ ಹೆಂಗ್ ಜೀವನ ಸಾಗಿಸ್ತಿದ್ದಾರೆ ಅದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಆಯ್ತಾ, ಅವನು ಯಾವ ತರ ಕೆಲಸ ಮಾಡ್ತಿದ್ದಾನೆ, ಎಷ್ಟು ಕಷ್ಟ ಪಡ್ತಿದ್ದಾನೆ, ಚಿಕ್ಕ ವಯಸ್ಸಿಂದ ಅವ್ನು ಕಷ್ಟಪಟ್ಟು ಈ ಲೆವೆಲ್ಗೆ ಅವ್ರಮ್ಮ ಕಾರಣ ಆಗಿದ್ದಾರೆ. ಸೊ ಅವ್ನ್ ಕಷ್ಟ ಪಡೋದು, ಅವನು ಎಫರ್ಟ್ ಹಾಕಿ ಇದ್ ಮಾಡೋದಕ್ಕಿಂತ ಎಫರ್ಟ್ ಹಾಕಿರೋದಕ್ಕೇನೆ ಇವತ್ತಿಗೆ ಈ ಲೆವೆಲ್ಗೆ ಇದ್ದಾನೆ ಅವನು. ಅಷ್ಟೇ ಹೇಳ್ತೀನಿ ನಾನು. ಭಯ ಪಡ್ತಿದ್ದಾರೆ. ಬ್ರೋ, ನೀವು ನಿಮ್ಮ ಹೆಂಡತಿಗೋಸ್ಕರ ಒಂದು ಸಾಂಗ್ ಆಡ್ತೀರಾ? ಎಲ್ಲ ಸಪೋರ್ಟ್ ಮಾಡೋರ್ಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಅದಕ್ಕೆ ಅರ್ಥ ತಿಳ್ಕೊಳ್ಳಿ. ಅವ್ನ್ ಮಾಡಿರೋ ವಿಡಿಯೋಗೆ ಏನಾದ್ರೂ ತೊಂದರೆ ಆಗಿದ್ಯಾ, ಇಲ್ಲ ಏನಾದ್ರು ಕೆಟ್ಟದಾಗಿದ್ಯಾ, ಅದಕ್ಕೆ ಅರ್ಥ ನೋಡ್ಕೊಂಡು ನೀವು ಮಾತಾಡಿ. ಸುಮ್ನೆ ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಬ್ರು ಇದಾರೆ ಅನ್ನೋದನ್ನ ನೀವು ದಯವಿಟ್ಟು ಯೋಚನೆ ಮಾಡಿ. ನಿಮ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಇದಾರೆ, ಅವ್ರ ಫ್ಯಾಮಿಲಿಯಲ್ಲೂ ಹೆಣ್ಮಕ್ಳು ಇದಾರೆ, ಎಲ್ಲರೂ ನೋಡ್ತಿರ್ತಾರೆ. ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ಸ್ ಹಾಕಿ. ನಾನು ಕೆಲವೊಂದ್ಸತಿ ಎಲ್ಲ ಹೇಳಿದೀನಿ, ಯಾಕೆ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ನೀನೇನ್ ತಪ್ಪು ಮಾಡಿದೀಯಾ ಅಂತ. ಸೊ ದಯವಿಟ್ಟು ನಿಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ ಅನ್ನೋದು ಮಾತ್ರ ಯಾರು ಮರಿಬೇಡಿ. ಹೆಣ್ಮಕ್ಳು ಕೂಡ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಮೇನ್ ನಾನು ಹೆಣ್ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವರು ಯಾವ ಕೆಲ್ಸದಲ್ಲೂ ನಾನು ಹಿಂದೆ ಜರಿಯಲ್ಲ ಹೆಣ್ಮಕ್ಳು. ಸೊ ಅದ್ರಿಂದ ಯಾರು ಕೂಡ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಹೆಣ್ಮಕ್ಳು ಕಷ್ಟಪಡ್ತಿದ್ದಾರೆ, ಗಂಡ್ಮಕ್ಳು ಕಷ್ಟಪಡ್ತಿದ್ದಾರೆ, ಯಾರಿಗೂ ಭೇದ ಭಾವ ಮಾಡ್ಬೇಡಿ ದಯವಿಟ್ಟು. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಎಷ್ಟು ವರ್ಷದ ಸ್ನೇಹಿತಪ್ಪ ನಿಮ್ದು ಇಬ್ಬರದು? 8 ವರ್ಷದಿಂದ. ಅವಾಗ ನಿಮ್ಮ ಫ್ರೆಂಡ್ ಈ ತರ ಬೆಳೆಯೋದ ಕಾರಣ ಏನು?
ಇಲ್ಲ ನೋಡಿ ಸ್ನೇಹಿತರೆ, ಯಾರೇ ಬೆಳಿಬೇಕಂದ್ರೂ ಒಳ್ಳೆ ಕಂಟೆಂಟ್ ಕೊಟ್ರೆ ಮತ್ತೆ ಜನಗಳಲ್ಲಿ ಹೊಂದಾಣಿಕೆ ಇದ್ರೆ ಯಾರು ಬೇಕಾದ್ರೂ ಬೆಳೆಸ್ತಾರೆ. ಎಲ್ಲರಲ್ಲೂ ಕೇಳ್ಕೊಳೋದು ಒಂದೇ ವಿಷಯ, ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಹಾಕ್ಬೇಡಿ ಅಂತ ನಾವೇನೋ ಹೇಳಕ್ ಹೋಗಲ್ಲ. ನೀವು ಹಾಕಿ, ನೀವು ಹಾಕೋದ್ರ ಜೊತೆಗೆ ಅದು ಓದಿದಾಗ ಅವ್ರಿಗೆ ಗೊತ್ತಾಗ್ಬಾರ್ದು ಆತರ ಹಾಕಿ. ನೀವೇನೋ ಅದೇ ಆತರ ಅರ್ಥ ತಿಳ್ಕೋಬಾರ್ದು, ಆತರ ಹಾಕ್ಬೇಕು. ಅರ್ಥಪೂರ್ಣವಾಗಿ ಕಮೆಂಟ್ಸ್ ಹಾಕಿ, ಅವಾಗ ನೋಡಿದ ತಕ್ಷಣ ನಮಗೂ ಒಂದು ಖುಷಿ ಸಿಗುತ್ತೆ. ವಿಡಿಯೋನ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಏನು ಪ್ರಯೋಜನ ಇಲ್ಲ. ನೀವು ಯಾವ್ದೇ ವಿಡಿಯೋ ಹಾಕ್ಬೋದು, ಅಪ್ಲೋಡ್ ಆಗಿದ ತಕ್ಷಣ ತುಂಬಾನೇ ವ್ಯೂಸ್ ಹೋಗುತ್ತೆ, ತುಂಬಾನೇ ಖುಷಿ ವಿಚಾರ. ಮತ್ತೆ ವಿಡಿಯೋ ಹಾಕೋಕ್ ಮುಂಚೆನೆ ಕೆಲವರು ನಿಲ್ಸ್ಬಿಟ್ಟು ಮಾತಾಡ್ತಾರೆ, ಅದು ಇನ್ನೂ ಖುಷಿ ವಿಚಾರ. ಮತ್ತೆ ಏನ್ ಹೇಳೋದು, ನಮ್ಮ ಜಿಜೆ ಅಣ್ಣವ್ರಾಗ್ಬೋದು, ಪ್ರತಿಯೊಬ್ರು ನಮ್ ಡೆಲಿವರಿ ಫೀಲ್ಡ್ ಅಲ್ಲಿ ಯಾರ್ಯಾರು ಹುಡುಗರು ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡ್ತೀರಾ. ಇದೇ ತರ ಸಪೋರ್ಟ್ ಬೇಕು. ಮತ್ತೆ ಆದಷ್ಟು ಬೇಗ ನನ್ಗೆ ಇಷ್ಟವಾದ ಯೂಟ್ಯೂಬರ್ ಅಂದ್ರೆ ಡಾಕ್ಟರ್ ಬ್ರೋ. ಅವ್ರು ಮಟ್ಟಕ್ಕೆ ನಮ್ಮ ಶಂಕರ್ ರೆಡ್ಡಿ ಅವರು ಬೆಳಿಬೇಕು. ದಯವಿಟ್ಟು ಎಲ್ಲರೂ ಬೆಳೆಸ್ಬೇಕು ಅಂತೇಳಿ ಕಳಕಳಿಯ ಪ್ರಾರ್ಥನೆ. ಸಪೋರ್ಟ್ ಮಾಡಿ. ಇದೇ ತರ ನಮ್ಮ ಅನ್ವೇಷಣೆ ಚಾನೆಲ್ ದಯವಿಟ್ಟು ನನ್ನ ಪ್ರಾರ್ಥನೆ ಇದು. ಓಕೆನಾ? ವರ್ಷ ಫ್ರೆಂಡ್ಶಿಪ್ ಒಂದೇ ಒಂದು ಬರ್ತ್ಡೇಗೋಸ್ಕರ ಒಂದೇ ಒಂದು ಅವಮಾನ ಮಾಡ್ತಾರೆ. ಅದೇ ಯಾವ್ದು ಬಟರ್ಫ್ಲೈ ಹೇಳಿ ಬ್ರೋ, ಏನ್ ಸಮಾಚಾರ? ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ? ಹೌದು. ಮುಂದೆ ಹೆಂಗೆ ಜೀವನ? ನೀವ್ ಹೆಂಗ್ ಹೇಳ್ಕೊಟ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್. ಅಮ್ಮ, ನಿಮ್ಮ ಹೆಸರು? ಕಸ್ತೂರಿ. ಒಂದ್ ಸೆಕೆಂಡ್, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಮುಂದೆ ನಿಮ್ಮ ಜೀವನ ಹೀಗೆ ಸುಖಮಯವಾಗಿ ಇರ್ಲಿ. ಶಂಕರ್ ಬ್ರೋ, ಮುಂದಿನ ಕಾರ್ಯಕ್ರಮಗಳು ಹೆಂಗೆ, ಏನು? ಮುಂದೆ ಪ್ಲಾನ್ ಮಾಡ್ಬೇಕು ಬ್ರೋ. ಹೇಳಿದ್ನಲ್ಲ ನಿಮ್ಗೆ ಅವತ್ತೆ, ಮದುವೆ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ಅಂತಂದ್ರಿಗೆ ವರ್ಷಕ್ಕೊಂದು ಮಗು ಬೇಕು. ಏನಂದೆ? ವರ್ಷಕ್ಕೊಂದು ಮಗು ಬೇಕು. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾನು ಹೇಳ್ದೆ ನೀನ್ ಆಫ್ ಮಾಡೋರು ಲಾಗ್ ಆಗ್ಬಿಟ್ಟು ಆಫ್ ಮಾಡಿದ್ರು ಅದ್ ಕೊಡು ಸ್ಟ್ಯಾಂಡ್. ನನ್ಗೆ ಸ್ಟ್ಯಾಂಡ್ ಅಲ್ಲ, ಮೊಬೈಲ್ ಪ್ರಜು ಐಫೋನ್ ತಗೊಂಬೋಗು. ಇದು ಕನೆಕ್ಟ್ ಮಾಡಿ ಕೇಳಿಸ್ಕೊಳ್ತೀನಿ ಅಷ್ಟೇ, ಆಮೇಲೆ ಡಿಲೀಟ್ ಮಾಡ್ಕೊಳ್ಳಿ. ಅರ್ಜೆಂಟ್ ಅಲ್ಲಿ ಏನು ಜ್ಞಾಪನೆ ಬರ್ತಾ ಇಲ್ಲ. ಗೊತ್ತು, ನಿಮ್ ವಿಡಿಯೋಸ್ ಎಲ್ಲ ನೋಡಿರ್ತೀನಿ. ರೀಸೆಂಟ್ ಆಗಿ ಸುಭಾಷ್ ನನ್ನ ಹೆಸರು ಚೇಂಜ್ ಮಾಡ್ತೀನಿ ಇಲ್ಲ. ಒಂದ್ ನಿಮಿಷ, ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ದು ಹೇಳಿ. ಹೇಳಿ ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ರ? ನನ್ ಸೀಕ್ರೆಟ್ ನನ್ನ ಚಾನಲ್ ಅಲ್ಲೇ ರಿವೀಲ್ ಮಾಡೋದು. ಹೌದಾ? ಖುಷಿ ಆಯ್ತು. ನಿಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲಲ್ಲ, ಅದಕ್ಕೆ ನಿಂಗೆ ಬೇಜಾರಾಗಿರ್ಬೇಕು. ಮನೆ ಬರಕ್ಕೆ ಎಷ್ಟೊಂದವ್ರು ಬರ್ತಾ ಇದ್ರೆ ಯಶವಂತ ಗಡಿ, ಯಶವಂತ್ ಬ್ರೋ ಗಡಿ ಹಂಗ್ ಬರ್ತಿದೆ ಗಡಿ ಸೌಂಡ್. ಕ್ಲಾಸಿಕ್ ಬ್ರೋ, ನಿಮ್ ಸುಮ್ನೆ ವಿಡಿಯೋ ಮಾಡಿ ಅವ್ರ ಸ್ಟೋರೇಜ್ ಜಾಸ್ತಿ ಮಾಡ್ತಾರೆ. ಏನಾಗಲ್ಲ ಬಿಡಿ ಬ್ರೋ, ಆಗ್ಬಿಡುತ್ತೆ. ಎಡಿಟಿಂಗ್ ನಾನು ಮಾಡ್ಕೊತೀನಿ ಬಿಡಿ. ಸ್ನೇಹಿತರೆ, ಇವರೇ ನಮ್ಮ ಯಶವಂತ್ ಬ್ರೋ ಅವರು. ಆಲ್ರೆಡಿ ನೀವು ಚಾನಲ್ ನೋಡಿರ್ತೀರಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀನೇನು ಅವರು ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇರ್ತಾರೆ. ತುಮಕೂರಿಂದ ಬಂದು ಬೆಂಗಳೂರಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿ ನಿಮ್ಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ನಮ್ಮ ವ್ಯೂವರ್ಸ್ ಯಾರನ್ನ ಇದ್ರೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಶವಂತ್ ಕನ್ನಡ ವ್ಲಾಗ್ ಅಂತ, ಯಶವಂತ್ ಕನ್ನಡಿಗ ಅಂತ. ನಾನು ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದೆ, ನೆಲಮಂಗಲಿಂದ ನಾನು ಪೋರ್ಟಲ್ ಎಲ್ಲ ಡ್ಯೂಟಿ ಬೀಳುತ್ತೆ ಅಂತ ಹೇಳಿದ್ನಲ್ಲ, ನಾನೇ ನನ್ನ ಚಾನಲ್ ನೋಡಿಲ್ವಾ, ಕಿಲಾಡಿ ಕನ್ನಡಿಗ ಅಂತ.
ಹಂಗೆ ಡ್ಯೂಟಿ ಮೇಲೆ ಬಂದ್ಬಿಟ್ಟಿದ್ದೀರಾ ನೋಡಿ ಕೆಲಸ ಏನ್ ಮಾಡಕ್ಕಾಗಲ್ಲ. ನಿಮ್ ವಿಡಿಯೋಸ್ನ ದೇವ್ರು ನಿಮ್ ವಿಡಿಯೋಸ್ನ ನಮ್ಗೆ ತುಂಬಾ ನೋಡ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಬ್ರೋ ಈಗ ಊಟ ಇಲ್ಲ ಅಂದ್ರೆ ಇವತ್ತು ಫುಲ್ ಡೇ ಹಾಕೊಂಡಿದ್ರಾ ಝೊಮ್ಯಾಟೋನೆ? ಬನ್ನಿ. ಹೆಲ್ಮೆಟ್ ತೆಗಿತಾ ಇದ್ರೆ ಚಪ್ಪಾಳೆ ತಟ್ಟೆ ಜೋರಾಗಿ ರವಿವಾರ ಚಪ್ಪಾಳೆ ತಟ್ಟದ ಆಣೆ ಮಾಡಿಲ್ಲ ಬ್ರೋ ನಾನು. ದೊಡ್ಡ ಕಳ್ಳ ಇವ್ರು ಸುಮ್ಮನೆ ಸ್ಟೇಟಸ್ ನೋಡ್ತಾ ಇರಿ ಸ್ನೇಹಿತರೆ, ಬರ್ತಾ ಇದಾರೆ ಕೇಕ್ ತಗೊಂಬಂದವರು. ಸುಭಾಷ್ ಅವರು ಬರ್ತಾ ಶುಭ ಹೋಗಲ್ಲ ಕೇಕ್ ಅಲ್ಲ ನೋಡಿ ಸ್ನೇಹಿತರೆ, 10K ಆಗಿರೋದಕ್ಕೋಸ್ಕರ ಅವ್ನು ಏನೇನೋ ಮಾತಾಡ್ತಾ ಇದ್ದಾರೆ. ಮಾತಾಡೋರು ಅದು ಒಂದು ಅರ್ಥನೇ ಇಲ್ಲ. ಎಲ್ಲ ರೆಕಾರ್ಡ್ ಆಗ್ತದೆ. ಬನ್ನಿ ಪಾಪ ರಜಾ ರಸಿಕರ ರಜಾ ಬೇಡ ಗುರು ಮಾಡ್ಬಿಟ್ರು. ಖುಷಿ ವಿಚಾರ ಅವತ್ತು ಅಲ್ಲಿ ಚಾರ್ಜಿಂಗ್ ಯಾವ್ದು ಅದೇ ಮತ್ತೆ ಈಗ ಹೇಳಲ್ಲ ಗುರು, ಕೇಕ್ ಕಟ್ ಮಾಡ್ಸೋಣ ಬರೋ ಚಾನಲ್ ಅಲ್ಲಿ ಮತ್ತೊಬ್ರು ಚೆನ್ನಾಗಿ ಪುಷಪ್ ಚೆನ್ನಾಗಿ ಕೊಡೋದಂದ್ರೆ ಸುಭಾಷ್. ಯಾರೇ ಆಂಟಿ ಕಾಮಿಡಿ ವಿಡಿಯೋ ಬೇಕು ಅಂದ್ರೆ ಸುಭಾಷ್ನ ಹಾಕೊಂಡ್ಬಿಡ್ತೀವಿ. ಆಂಟಿಗಳು ಯಾರಾದ್ರೂ ಇದ್ರೆ ಮದ್ವೆ ಆಗಿ ಮಾತು ಬರ್ತಾ ಇಲ್ಲ. 10,000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಏನು ತುಂಬಾ ಥ್ಯಾಂಕ್ ಯು. ಮದುವೆ ನುಗ್ಗೆಕಾಯಿ ಕೊಟ್ಟು ದಿವಸ ಸಾಂಬಾರ್ ಮಾಡಿದ್ರು. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಇನ್ನು ಚೆನ್ನಾಗಿ ಬೆಳೆಸಿ.